ಕ್ಯಾಮ್ರಾ ರೆಡಿ ಮಾಡಿ. ರೈಟ್ ಇಲ್ಲಿ ನೋಡ್ರಿ. ಓಕೆ ಓಕೆ ಹೇಳಿ ಸರ್. ರಮಾಕಾಂತ್ ಕುಲಕರ್ಣಿ ಅಂತೇಳಿ ಕಾರ್ಮಿಕ ಹೋರಾಟಗಾರ, ಸಿಮೆಂಟ್ ಕೈಗಾರಿಕೆಗಳು. ಇಂದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಸೋಮವಾರ ಬರ್ತಕ್ಕಂಥ 19ನೇ ತಾರೀಕಿನಂದು ಚಿಂಚೋಳಿಯಲ್ಲಿ ಏನು ಮಾನ್ಯ ಶ್ರೀ ಅವಿನಾಶ್ ಜಾಧವ್ಜಿ ಇದ್ದಾರ ಅವರ ಒಂದು ಕಚೇರಿ ಎದುರುಗಡೆ ಒಂದು ಧರಣಿ ನಡೆಸುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕಾರಣ ಏನಂದರೆ ಈ 2024 ಜುಲೈನಲ್ಲಿ ಒಂದು ಕೇಂದ್ರ ಕಾರ್ಮಿಕ ಇಲಾಖೆ ಒಂದು ಆದೇಶ ಮಾಡಿದೆ. ಈ 11 ಸಿಮೆಂಟ್ ಕೈಗಾರಿಕೆಗಳು ರಾಜ್ಯ ಮಟ್ಟದಲ್ಲಿ ಆದೇಶ, ಇದು ಸ್ಟೇಟ್ ಲೆವೆಲ್ ಆದೇಶ ಏನೇನಂದರೆ ಗುತ್ತಿಗೆ ಕಾರ್ಮಿಕರಿಗೂ ಕೂಡ ಸೆಂಟ್ರಲ್ ಸಿಮೆಂಟ್ ವೇಜ್ ಬೋರ್ಡ್ ಅಂತಕ್ಕಂಥದ್ದು ಜಾರಿ ಆಗಬೇಕು. ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತೇಳಿ ಸೂಚಿಸಿದ್ದಾರೆ. ಯಾರಿಗೆ ಇಲ್ಲಿ ಬೆಂಗಳೂರಲ್ಲಿ ಇರ್ತಾರೆ ಮುಖ್ಯಸ್ಥರು ಕಾರ್ಮಿಕ ಇಲಾಖೆ. ಆದರೆ 1.5 ವರ್ಷ ಆಯಿತು, ಆ ಅಧಿಕಾರಿ ಕ್ರಮ ತಗೊಳ್ತಾ ಇಲ್ಲ, ಮುಂದಿನ ಹೆಜ್ಜೆ ಇಡ್ತಾ ಇಲ್ಲ. ಟೋಟಲ್ ಇಶ್ಯೂ ಅನ್ನೋದೇನಪ್ಪ ಅಂತಂದ್ರೆ ಅವರು ನೆನೆಗುದಿಗೆ ಬಿದ್ದುಬಿಟ್ಟಿದೆ. ಈಗ ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ಪ್ರಕಾರ ಎಷ್ಟು ನಾನು ಹೋರಾಟ ಮಾಡಿ ಎಲ್ಲಿ ತಲುಪಿಸಿದ್ದೀನಿ. ಅದಕ್ಕಾಗಿ ನನ್ನ ಶಕ್ತಿ ಮೀರಿದಾಗ ಇವತ್ತು ಏನಂದ್ರೆ ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಮಾನ್ಯ ಶ್ರೀ ಅವಿನಾಶ್ ಜಾಧವ್ ಕೂಡ BJP ಶಾಸಕರು ಮತ್ತು ಅವರ ಒಂದು ಕ್ಷೇತ್ರದಲ್ಲಿ 2 ಸಿಮೆಂಟ್ ಕೈಗಾರಿಕೆ ಇದೆ. ಅದರಲ್ಲಿ ಕೂಡ 100 ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ, ಆ ಕ್ಷೇತ್ರದ ಪ್ರಜೆಗಳು. ಹೀಗಾಗಿ ಎಲ್ಲ ರೀತಿಯಿಂದನೂ ಎಲ್ಲರಿಗೂ ಅನುಕೂಲ ಆಗ್ತದೆ. ಈ ಮಾನ್ಯ ಶ್ರೀ ಅವಿನಾಶ್ ಜಾಧವ್ ಅವರಿಗೆ ಏನಂತಂದರೆ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು. ಮಧ್ಯಸ್ಥಿಕೆ ವಹಿಸಿ ಈ ಕಾರ್ಮಿಕರ ಒಂದು ಸಮಸ್ಯೆಗೆ ಸೂಕ್ತ ಕ್ರಮ ಅವರು ಕೈಗೊಳ್ಳಬೇಕಂತ ಒಂದು ಮನವಿ ನಾವು ಅಲ್ಲಿ ಸಲ್ಲಿಸ್ತೀವಿ ಧರಣಿದಲ್ಲಿ. ಅದಕ್ಕಾಗಿ ಅನ್ನೋದು ಕೇಂದ್ರದಲ್ಲಿ ಸರ್ಕಾರ ಅವ್ರದ್ದಿದೆ, BJPದು. ಶಾಸಕರು ಸರಳವಾಗಿ ಇದು ಮಾಡಿಸ್ಬೋದು ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಚಿಂಚೋಳಿಯಲ್ಲಿ. ಅದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ. ಇದಕ್ಕಾಗಿ ತಾವೆಲ್ಲರೂ ಬೆಂಬಲ ಕೊಟ್ಟಿದ್ರಿ, ಧನ್ಯವಾದಗಳು.